ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಭಾಳ ಜನ ಸರ್ ಬಿಸ್ನೆಸ್ ಸ್ಟಡೀಸ್ ಕಳಿಸಿ ಅಂತ ಸಂಜೆ ಅಂತೂ ಹಾಕಲಿಲ್ಲ, ಅರ್ಲಿ ಮಾರ್ನಿಂಗ್ ಹಾಕ್ತಾಯಿದ್ದೀರಾ ಮೆಸೇಜು. ಅದು ತಪ್ಪು ನಿಮ್ಮದು, ಆಯಿತಾ. ನಾನು ಈಗಾಗಲೇ ಬಿಸ್ನೆಸ್ ಸ್ಟಡೀಸ್ ಮುಗಿದು ಹೋಗಿದೆ ಅಂದ್ಕೊಂಡಿದ್ದೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಫಿನಿಷ್ ಅವರ್ ಟುಡೇಸ್ ಟಾಸ್ಕ್. ಇದೇ ತಿಂಗಳು ನಡೆದಿರುವಂಥ ಅಕ್ಟೋಬರ್ 2025ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಆ್ಯನ್ ಆಕ್ಸಿಲರಿ ಟು ಟ್ರೇಡ್ ಅಂತ ಇದೆ. Question number 1, right answer is, my dear children, mining is the right answer is option A. Question number 2, in a cooperative society the principle followed is dash. Question number 2, right answer is option B, one man one vote is the right answer. Question number 3, my dear children, reconstruction of sick public sector units is taken up by dash. Third answer is, that is BIFR. ನೋಡಿ ವಿದ್ಯಾರ್ಥಿಗಳೇ, ಇದರಲ್ಲಿ ಸೆಕೆಂಡ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕ್ವಶನ್ ನಂಬರ್ 4, DTH ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೆಲ್ಯುಲಾರ್ ಕಂಪನೀಸ್. ಕ್ವಶನ್ ನಂಬರ್ 5, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಕ್ಯಾನ್ ಬೆಸ್ಟ್ ಬಿ ಡನ್ ಬೈ ದಿ ಎಫರ್ಟ್ಸ್ ಆಫ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಲ್ ದಿ ಪೀಪಲ್. ಅಂದರೆ ಬಿಸ್ನೆಸ್ ಪೀಪಲ್ ಕೂಡ, ಗೌರ್ಮೆಂಟ್ ಕೂಡ, ಸೈಂಟಿಸ್ಟ್ ಕೂಡ, ಇವರೆಲ್ಲರೂ ಸೇರಿಬಿಟ್ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಕ್ಯಾನ್ ಬೆಸ್ಟ್ ಬಿ ಡನ್ ಅಂತ, ಆಯಿತಾ. ಪರಿಸರ ಸಂರಕ್ಷಣೆ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಗ್ಗೆ ನಾವು ಈಗ ಹೋಗುವ ಟಾಪಿಕ್ಕು. ಆ್ಯನ್ ಆ್ಯಕ್ಟಿವಿಟಿ ಈಸ್ ಅಂಡರ್ಟೇಕನ್ ವಿತ್ ದ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಮನಿ ಆರ್ ಲೈವ್ಲಿಹುಡ್ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್, ಏನರೋ ಇದಕ್ಕೆ ರೈಟ್ ಆನ್ಸರು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಕ್ಟಿವಿಟಿನೇ ಇರಬೇಕಲ್ವಾ, ಕಮೆಂಟ್ ಮುಖಾಂತರ ತಿಳಿಸಿ. Question number 7, and dash partner is one who contributes capital, participates in the management of the firm, that is called active ಅಂತ. active. The public sector organization owned by, ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಸರ್ ಇದು, ಗವರ್ನಮೆಂಟ್ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ಎ ರಿಟರ್ನ್ ಅಗ್ರಿಮೆಂಟ್ ಇನ್ ಇನ್ಶೂರೆನ್ಸ್ ಅಂತ ಇದೆ. ಏನು ಹೇಳಿ ನೋಡೋಣ. ಇನ್ಶೂರೆನ್ಸ್ ಪಾಲಿಸಿ ಈಸ್ ಎ ರಿಟರ್ನ್ ಅಗ್ರಿಮೆಂಟ್ ಇನ್ ಇನ್ಶೂರೆನ್ಸ್ ಅಂತ. ಕ್ವಶನ್ ನಂಬರ್ 10 ಸರ್, ಡ್ಯಾಶ್ ಟ್ರಾನ್ಸಾಕ್ಷನ್ ಹ್ಯಾವ್ ಬಿಸ್ನೆಸ್ ಫರ್ಮ್ ಅಟ್ ಒನ್ ಎಂಡ್ ಆ್ಯಂಡ್ ದೇರ್ ಕಸ್ಟಮರ್ ಆನ್ ದಿ ಅದರ್ ಎಂಡ್ ಅಂತ ಇದೆ. ಅಲ್ಲೇ ಇದೆ, ಬಿಸ್ನೆಸ್ ಅಂತ ಹೇಳಿದರೆ ಬಿ ಅಂತ, ಕಸ್ಟಮರ್ ಅಂದರೆ ಸಿ ಅಂತ. ಇದಕ್ಕೆ ಆನ್ಸರು B2C ಅಂತ. B2C ಅಂತ ಹೇಳಿದರೆ ಬಿಸ್ನೆಸ್ ಟು ಕಸ್ಟಮರ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಬಹಳ ಶಾರ್ಟ್ಕಟ್ ನೆನ್ಪಿಟ್ಕೋಬೇಕು. B2B ಅಂತ ಭಾಳ ಕಡೆ ಕೇಳ್ತಾ ಇದ್ದಾರೆ, ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಮ್ಯಾಚ್ ದ ಫಾಲೋಯಿಂಗ್ಗಳಲ್ಲಿ, ಆಯಿತಾ. ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ನಾವು ಹೋಗೋಣ. ಮಿಕ್ಸ್ಡ್ ಎಕನಾಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎಕ್ಸಿಸ್ಟೆನ್ಸ್ ಆಫ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. ಮೆರೈನ್ ಇನ್ಶೂರೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೆರಿಲ್ಸ್ ಆಫ್ ಸಿ ಅಂತ. ಕ್ರೆಡಿಟ್ ಕಾರ್ಡ್ ಅಂತ ಇದೆ. ಇದನ್ನು ನಾವು ಪ್ಲಾಸ್ಟಿಕ್ ಮನಿ ಅಂತ ಕರಿತೀವಿ, ಅಥವಾ ಡೆಬಿಟ್ ಕಾರ್ಡ್, ಎರಡೂ ಕೂಡ ಒಂದೇ. ಒಂದೇ ಅಂತ ಹೇಳಿದರೆ ಆನ್ಸರು, ಆಯಿತಾ. ಸೋಷಿಯಲಿ ಡಿಸೈರಬಲ್ ಪ್ರಾಕ್ಟೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಪ್ಲೈಯಿಂಗ್ ಗುಡ್ ಕ್ವಾಲಿಟಿ ಗೂಡ್ಸ್ ಅಂತ. ಲಿಮಿಟ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 90% ಆಫ್ ದ ಸೈಜ್ ಆಫ್ ದಿ ಇಶ್ಯೂ ಅಂತ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್. ವಾಟ್ ಈಸ್ ಟ್ರೇಡ್ ಅಂತ ಇದೆ. ಭಾಳ ಈಸಿ ಅಲ್ವಾ. ಟ್ರೇಡ್ ಅಂದ್ರೇನು? ಬೈಯಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಹೌದಲ್ವಾ. ನೋಡಿ, ಟ್ರೇಡ್ ಈಸ್ ದಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಕಾಲ್ಡ್ ಟ್ರೇಡ್. ನೇಮ್ ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ವಿಚ್ ಈಸ್ ಫೌಂಡ್ ಓನ್ಲಿ ಇನ್ ಇಂಡಿಯಾ ಅಂತ ಇದೆ. ಅದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ. ಕ್ವಶನ್ ನಂಬರ್ 14, ನೇಮ್ ದಿ ಟೈಪ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ವಿಚ್ ಆಪ್ರೇಟ್ಸ್ ಇನ್ ಮೋರ್ ದ್ಯಾನ್ ಒನ್ ಕಂಟ್ರಿ ಅಂತ ಇದೆ. ಇದನ್ನು ನಾವು MNC ಅಂತ ಕರಿತೀವಿ, ಅಂದರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಅಂತ, ಆಯಿತಾ. ಕ್ವಶನ್ ನಂಬರ್ 15, ಎಕ್ಸ್ಪ್ಯಾಂಡ್ EFT ಅಂತ ಇದೆ. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಇದನ್ನು ನಾವು ಕರಿತೇವೆ. ತಾವುಗಳು ಶೇರ್ ಮಾರ್ಕೆಟಲ್ಲಿ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ EFT ಕೂಡ ಇರುತ್ತೆ, ಆಯಿತಾ. ಈಕ್ವಿಟಿ ಶೇರ್ಗಳೇ ಬೇರೆ, EFTನೇ ಬೇರೆ. ವಿಚ್ ಈಸ್ ದ ಮೇನ್ ಡಾಕ್ಯುಮೆಂಟ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಇದೆ. ಇದನ್ನು ನಾವು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದೆ ಕಾಣುವಂಥ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿರುವಂಥದ್ದು. ಎಲ್ಲ ಕ್ವಶನ್ಸು ಬಹಳ ಇಂಪಾರ್ಟೆಂಟು, ಭಾಳ ರಿಪೀಟೆಡ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ಆಫ್ಟರ್ ಯುವರ್ ಎಕ್ಸಾಮ್ ಪ್ಲೀಸ್ ಶೇರ್ ಯುವರ್ ವಿಡಿಯೋಸ್, ಶೇರ್ ಯುವರ್ ಕ್ವಶನ್ ಪೇಪರ್ಸ್ ಟು ಮೈ ಜಿಮೇಲ್ ID. ಆಯಿತಾ. ನಮ್ಮ ಜಿಮೇಲ್ ID ಬಂದು ALLININ1PDF
gmail.com ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.